ನೀವು ಯಾವತ್ತೂ ಕೂಡ ಜನರ ಸಂಪೂರ್ಣ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲೇ ಇಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಯಾವತ್ತೂ ಕೂಡ 113ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಎಲ್ಲ ಹಿಂಬಾಗಲಿನಿಂದ ಬಂದಿರೋದು. ಅಂದ್ರೆ ಆಪರೇಷನ್ ಕಮಲ ನಿಮ್ಮಲ್ಲಿ ಕೊಟ್ಟು ಮತ್ತೊಮ್ಮೆ ಜನರ ಬಳಿಗೆ ಹೋಗಿ ಚುನಾವಣೆ ಗೆದ್ದು ಸರ್ಕಾರ ಮಾಡಿದ್ದೇವೆ. ಇಲ್ಲ, ಎಲೆಕ್ಷನ್ಗಿಂತ ಮುಂಚಿತವಾಗಿ ಸರ್ಕಾರ ಮಾಡ್ಬಿಟ್ರಿ. ಅಲ್ಲ, ಈ ಎಲೆಕ್ಷನ್ ನಂತರ ರಾಜೀನಾಮೆ ಕೊಟ್ಟು ಮತ್ತೆ ಜನರ ಬಳಿಗೆ ಹೋಗಿದೆ. ಯಾರು ರಾಜೀನಾಮೆ ಕೊಡಿಸ್ತವ್ರು? ಹೆಂಗೆ ಹಿಂಬಾಗ್ಲಾಗುತ್ತೆ? ಯಾರು ರಾಜೀನಾಮೆ ಕೊಡಿಸ್ತವ್ರು? ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದವ್ರು ಯಾರು? ಅಲ್ಲ, ನಿಮ್ಮವ್ರು ಬಂದ್ರಲ್ಲ. ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದವ್ರು ಯಾರು? ಅದ್ರಿ ನೀವೇ ಅಲ್ವಾ? ಅಲ್ಲ, ನಿಮ್ಮವರೇ ತಯಾರಾಗಿದ್ರು. ನಾವೇನಪ್ಪ ಈಗ ನೋಡಿ, ಸರಿ, ಆಸೆ ಆಮಿಷಗಳನ್ನ ನೋಡಿ ಹೇಳ್ತೇನೆ ಕೇಳಿ. 17 ಜನ ನೀವು ಹೇಳಿದ್ರಲ್ಲ, 17 ಜನರನ್ನ ಯಾರು ಬಾಂಬೆ ಕರ್ಕೊಂಡೋಗಿದ್ರು? ಯಾರು ಇಟ್ಕೊಂಡಿದ್ರು ಅಷ್ಟೇ. ಯಾರು ಕಳಿಸಿದ್ರು? 2008ರಲ್ಲಿ ಕಾಂಗ್ರೆಸ್ ಅವರೇ 110 ಸ್ಥಾನಗಳು. 110 ಯಾರು ಕಳಿಸಿದ್ರು? 2018ರಲ್ಲಿ ಕಾಂಗ್ರೆಸ್ ಅವರು ಕಳಿಸಿದ್ರು ಅಂತ ಹೇಳಲ್ಲ. ನಾನು ಕಾಂಗ್ರೆಸ್ ಅವರು ಕಳಿಸಿದ್ರು ಅಂತ ಹೇಳಲ್ಲ. ಸ್ಥಾನ ಕಳಿಸಿದ್ರು ಇನ್ನೊಂದ್ ಸಾರಿ ಕರ್ಕೊಂಡು 2 ಸಾರಿನೂ ಕೂಡ ಇವರಿಗೆ ನಾವು ನೋಡಿ 2013ರಲ್ಲಿ 122 ಗೆದ್ದಿದ್ದು. ಆಮೇಲೆ 2023ರಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದೇವೆ. ನಮಗೂ ಬಿಜೆಪಿಯವ್ರಿಗೂ 5% ವ್ಯತ್ಯಾಸ. ಅವರು 38% ಇದ್ರೆ ನಾವು 43% ವೋಟ್ ತಗೊಂಡಿದ್ದೀವಿ. ಜನರ ಆಶೀರ್ವಾದದಿಂದ ನಾವು ಬಂದು ಈ ಕಡೆ ಕೂತಿರೋದು. ಇದನ್ನ ನೀವು ಮರೆತುಬಿಟ್ರೆ ಹೆಂಗೆ? ಅದರಿಂದ ಜನರ ಆಶೀರ್ವಾದ ಯಾವಾಗಲೂ ಕೂಡ ಸಿಕ್ಕಿಲ್ಲ. ಆಪರೇಷನ್ ಕಮಲ, ಆಪರೇಷನ್ ಕಮಲ, ಆಪರೇಷನ್ ಕಮಲದ ಮೂಲಕ ನೀವು ಬಂದಿರತಕ್ಕಂಥದ್ದು.